ಅತೃಪ್ತ ಶಾಸಕ ಬಿ.ಆರ್. ಪಾಟೀಲ್ ಅವರ ಸಿಎಂ ಲಕ್ಕಿ ಲಾಟ್ರಿ ಏನೋ ಲಕ್ಕಿತ್ತು, ಲಕ್ಕಿಂದ ಸಿಎಂ ಆಗಿಬಿಟ್ಟಿದ್ದು ಸಿದ್ದರಾಮಯ್ಯನವರು ಅಂತ ಹೇಳಿ ಬಿ.ಆರ್. ಪಾಟೀಲರು ಮಾತಾಡಿದ್ರಲ್ಲ. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಲಾಟ್ರಿ ಹೊಡೆದು ಮುಖ್ಯಮಂತ್ರಿ ಆಗಿದ್ದು ಅಂತ ಹೇಳಿದ್ರಲ್ಲ. ಕೆಲವರಿಗೆ ಅವ್ರು ಇನ್ನೊಂದು ಕಡೆ ಅಸಮಾಧಾನವನ್ನು ಹೇಳಿದರು. ಕೆಲವರಿಗೆ ಗಾಡು ಇದ್ದಾರಪ್ಪ, ಗಾಡ್ ಫಾದರು ಇದ್ದಾರೆ ಅನ್ನೋ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಹೌದು ಕಣಯ್ಯ, ನಾನು ಲಕ್ಕಿ, ನಾನು ಆಗಿದ್ದೀನಿ ಸಿಎಂ, ಅದೃಷ್ಟವಂತ ನಾನು, ಏನೀಗ ಅದೃಷ್ಟವಂತ ನಾನು ಸಿ ಎಂ ಆಗಿದ್ದೀನಿ, ಏನೀಗ ಅಂತ ಹೇಳಿ ಟಾಂಟ್ ಕೊಟ್ಟಿದ್ದಾರೆ. ಆ ಸಂಸ್ಕೃತಿಯಿಂದ ಬಂದಂಥವನಲ್ಲ ನಾನು. ಗಾಡ್ ಫಾದರ್ ಯಾರೂ ಇಲ್ಲ ನಮಗೆ. ಸಿದ್ಧಾಂತವೇ ಗಾಡ್ ಫಾದರು, ವಿಚಾರವೇ ಗಾಡ್ ಫಾದರು. ನಾನು ಸಿದ್ದರಾಮಯ್ಯ ಬಂದದ್ದು ರೈತ ಚಳವಳಿ ಮುಖಾಂತರ ರಾಜಕಾರಣದಲ್ಲಿ. ನಂಜುಂಡಸ್ವಾಮಿಯವರು ನಮ್ಮನ್ನೆಲ್ಲ ಈ ಥರ ಹುರಿದುಂಬಿಸದೆ ಹೋಗಿದ್ರೆ ನಾವು ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿಸುವ ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಮಾಡಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ಜಿವಲ್ಲ ನಾನು ಭೇಟಿ ಮಾಡಿದ್ದೇನೆ. ಭಾಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು. ಆಮೇಲೆ ದೇವರಿಗೆ ಹೇಳಿದ್ರೆ ಬಿ.ಆರ್. ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವರು ನಿಮ್ಮನ್ನ ಅವರೇ ಪರಿಚಯ ಮಾಡಿಸಿದಂತೆ ಫಸ್ಟ್ ಲಕ್ಕಿ ಡ್ರಾ ಲಾಟ್ರಿ ಹೊಡಿತು ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ ಚೀಫ್ MLA ಆದವಲ್ಲ, ಅವ್ರಿಗೆ ಹೇಳಿರ್ಬೋದು, ಏನೋ ಗೊತ್ತಿಲ್ಲ. ಏನ್ ಮಾಡ್ಬೋದು ಅವ್ರಿಗೆ ಹೇಳಿದ್ರೆ ಮಾತಾಡ್ತೀನಿ. ಬಿ.ಆರ್. ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವರು ನಿಮ್ಮನ್ನ ಅವರೇ ಪರಿಚಯ ಮಾಡಿಸಿದ. ರಾಜ್ಯ ಕಾಂಗ್ರೆಸ್ನಲ್ಲಿ 2 ದಿನಗಳಿಂದ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಂದ ಕಾಂಗ್ರೆಸ್ ನಾಯಕರಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗ್ತಾ ಇದೆ. ಅನುದಾನ, ಅಸಮಾಧಾನ, ಆಕ್ರೋಶಕ್ಕೆ ಇತಿಶ್ರೀ ಹಾಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಬಹಳಷ್ಟು ಜನ ಶಾಸಕರು ಮಾತಾಡೋಕ್ಕೆ ಶುರುವಾದ ತಕ್ಷಣವೇ ಸುರ್ಜೇವಾಲಾ ಬಂದರು ಕರ್ನಾಟಕಕ್ಕೆ. ಬಂದವರನ್ನೇ ಯಾರೆಲ್ಲ ಅನುದಾನದ ರಾಗ ಎಳಿತಾ ಇದ್ರು, ಅಸಮಾಧಾನ ಹೇಳ್ತಾ ಇದ್ರು, CM ಬದಲಾವಣೆ ಆಗಿಬಿಡ್ತಾರೆ, ಕ್ಯಾಬಿನೆಟಲ್ಲಿ ಮಂತ್ರಿಗಳು ಚೇಂಜ್ ಆಗಿಬಿಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ರಲ್ಲ. ಎಲ್ಲ ವಿಚಾರಗಳಿಗೂ ಕೂಡ ಒಂದು ಫುಲ್ ಸ್ಟಾಪ್ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಾಸಕರಿಂದ ಸಚಿವರು ಕೈಗೆ ಸಿಗ್ತಾ ಇಲ್ಲ, ನಮ್ಮ ಕೈಗಳಿಗೆ ಸಚಿವರು ಸಿಗ್ತಾ ಇಲ್ಲ ಅಂತ ಆರೋಪ ಆಯ್ತಲ್ಲ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಯಾವ ಸಚಿವರು ನಿಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಪ್ರತಿಯೊಬ್ಬ ಶಾಸಕರನ್ನು ಕರೆದು ಅವರ ದುಃಖ ದುಮ್ಮಾನವನ್ನು ಕೇಳ್ತಾ ಇದ್ದಾರೆ. ಹೈಕಮಾಂಡ್ ನಿರ್ದೇಶನದ ಪ್ರಕಾರ ಹಲವು ಸಲಹೆಗಳನ್ನು ಕೂಡ ಸುರ್ಜೇವಾಲಾ ಕೊಟ್ಟಿದ್ದಾರೆ. ನಾಳೆ ನಾಡಿದ್ದು 40 ಶಾಸಕರ ಜೊತೆಗೆ 3ನೇ ದಿನದ ಮಾತುಕತೆ ಕೂಡ ಇದೆ. I have met over 2 days and tomorrow again I will meet. So I think between yesterday, today and tomorrow we would have met all Congress MLAs of both the Mysuru and Bangalore division, rural and of course the city. Next 3 days starting Monday I am going to meet the remaining MLAs also. We have given a schedule. AICC secretaries, our working president Mr. GC Chandrasekhar is here. They are informing, we have given them a schedule. So in next 6, 7, 8 days, I would have met everybody. We are also meeting our MPs and MP candidates. After that, we will start meeting our MLCs and other district Congress committee presidents.